ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ರಾಜಣ್ಣ ತಲೆದಂಡಕ್ಕೆ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿನೇ ನೇರ ಕಾರಣ ಅಂತಿದ್ದಾರೆ. ಈ ದಿಢೀರ್ ತೀರ್ಮಾನ ಕೈಗೊಂಡಿರುವುದು ಶೋಚನೀಯ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಹಿರಿಯ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ನೀಡಿದ್ರು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ರಾಜಕೀಯ ಕ್ರಾಂತಿ ಆಗ್ತದೆ, ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ಆಗ್ತದೆ ಅಂತೇಳಿ ಅವರೇ ಸುಳಿವನ್ನ ನೀಡಿದ್ರು. ಆದ್ರೆ ದುರಂತ ಅಂತ ಹೇಳಿದ್ರೆ ರಾಜಣ್ಣ ಅವರು ಏನು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಮತಗಳ್ಳತನದ ಬಗ್ಗೆ ನಾಟಕ ಮಾಡಿ ಹೋಗಿದ್ರು, ಹೋರಾಟ ಮಾಡಿ ಹೋಗಿದ್ರು. ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಗೂಬೆ ಕೂರಿಸುವಂತ ಕುತಂತ್ರವನ್ನೇನು ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ರು. ತಮ್ಮ ಸರ್ಕಾರದ ಅವಧಿಯಲ್ಲೇ ಇವೆಲ್ಲವೂ ಕೂಡ ಮತ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು, ಹಾಗಾಗಿ ತಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅನಾಹುತಗಳು ನಡೆದಿತ್ತು ಅಂತೇಳಿ ನೇರವಾಗಿ ಹೇಳಿಕೆಯನ್ನು ನೀಡಿದ್ರು. ಬಹುಶಃ ಕಾಂಗ್ರೆಸ್ ಪಕ್ಷದವರಿಗೆ, ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಹೋದ್ರು ಅಂತೇಳಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನ ಕೇಳ್ತಕ್ಕಂಥ ಎದೆಗಾರಿಕೆ ಅವ್ರಿಗಿಲ್ಲ. ಬರೀ ಸುಳ್ಳನ್ನ ಹೇಳ್ಕೊಂಡು ಹೋಗ್ತಕ್ಕಂಥವ್ರು. ಈಗ ರಾಜಣ್ಣ ಅವ್ರ ಸತ್ಯ, ಎರಡನೇ ವಿಕೆಟ್ ಪತನ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ, ಕೆಲವೇ ಸೆಕೆಂಡು, ನಿಮಿಷ ಅಲ್ಲ, ಕೆಲವೇ ಸೆಕೆಂಡ್ಗಳಲ್ಲಿ ಅವರು ಮಂತ್ರಿಯಿಂದ ವಜಾ ಆಗ್ತಾ ಇದ್ದಾರೆ. ನನಗೆ ಮಾಹಿತಿ ಬಂತು, ಈಗಾಗಲೇ ಸಹಿ ಆಗಿದೆ, ಎಲ್ಲ ಗೆಜೆಟ್ಗೆ ಹೋಗ್ತಾ ಇದೆ. ಈಗ ರಾಜಣ್ಣ ನ್ಯಾಯಕ್ಕಾಗಿ ಎಲೆಕ್ಷನ್ನಲ್ಲಿ ತಪ್ಪಾಗಿಲ್ಲ ಅಂತೇಳಿ ಸತ್ಯ ಹೇಳಿದರು. ರಾಹುಲ್ ಗಾಂಧಿಗೆ ಕಪ್ಪಾಳ ಮೋಕ್ಷ ಆಯಿತು. ಕಪ್ಪಾಳ ಕೊಡದಿಲ್ಲ ಅಷ್ಟೇ, ಕಪ್ಪಾಳ ಮೋಕ್ಷ ಆಯಿತು. ಅದರ ರಿವೆಂಜನ್ನು ರಾಹುಲ್ ಗಾಂಧಿ ತೀರಿಸ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ. ಸತ್ಯವನ್ನು ಹೇಳಿದ್ದಾರೆ. ನಮ್ಮ ಸರ್ಕಾರ ಇತ್ತು, ನಮ್ಮದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲೇನು ಮಿಸ್ಟೇಕ್ ಇದೆ? ಮೊದಲು ವಾಲ್ಮೀಕಿಯಲ್ಲಿ ಫಸ್ಟ್ ಬಲಿ ನಾಗೇಂದ್ರ, ಎಸ್ ಟಿ ವಾಲ್ಮೀಕಿ ಜನಾಂಗ. ಎರಡನೇ ಬಲಿ ತುಮಕೂರು ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ ವಾಲ್ಮೀಕಿ. ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿಗಳಿಗೆ ರಾವ್ ಕಾಲ ಬಂದಿದೆ, ರಾವ್ ಕಾಲ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅವ್ರಿಗೆ ಅವ್ರು ಕಂಡ್ರೆ ಆಗಲ್ಲ. ರಾಹುಲ್ ಕಾಲ, ಈಗ ರಾಹುಲ್ ಕಾಲ ಅವ್ರಿಗೆ ರಾಹುಲ್ ಕಾಲದಿಂದ ಈ ಎರಡು ಸ್ಥಾನಗಳು ಹೋಗಿದೆ. ಇದನ್ನ ಕೇಳಿದ್ದಕ್ಕೆ ಇವತ್ತು ಇದಾಯ್ತು. ಇವರು ಎಸ್ ಟಿ, ಅವರು ಎಸ್ ಸಿ. ಅಂದರೆ ಎಸ್ ಸಿ ಎಸ್ ಟಿಗಳನ್ನ ಕಾಂಗ್ರೆಸ್ಸು ಸಂಪೂರ್ಣವಾಗಿ ತುಳಿಯುವಂಥ, ದಮನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಇದು ಯಾವಾಗಲೂ ಕೂಡ ದಲಿತ ವಿರೋಧಿ ಕಾಂಗ್ರೆಸ್ ಅನ್ನೋದು ಈಗ ಪ್ರೂವ್ ಆಗೋಯ್ತು. ಇನ್ನೇನು ಈ ಗುಲಾಮಗಿರಿ ಮಾಡಬೇಕಾ? ರಾಜಣ್ಣವರು ಮಾಡ್ತಿರೋದೇ ಕರೆಕ್ಟು. ಅವರು ಸತ್ಯ ಹೇಳಿದ್ದಾರೆ. ನೇರವಾಗಿ ಬದುಕಬೇಕು, ಅದನ್ನು ಸತ್ಯವನ್ನು ಹೇಳಿ ಬದುಕಬೇಕು ಮನುಷ್ಯ, ಸುಳ್ಳುಗಳನ್ನು ಹೇಳಿ ಅಲ್ಲ. ಜಿಂಗ್ ಚಕ್ ಅಂತ ಆಗ್ತಾರಲ್ಲ ಕಾಂಗ್ರೆಸ್ಸಲ್ಲಿ, ಆ ಕೆಲಸವನ್ನು ಅವ್ರು ಮಾಡಲಿಲ್ಲ. ನಾವು ಕೂಡ ಕಾಂಗ್ರೆಸ್ಸಲ್ಲಿದ್ದವ್ರೆ, ನಾವು ಕೂಡ ಹಂಗೆ ಮಾಡ್ತಿರಲಿಲ್ಲ. ಅದಕ್ಕೆ ನಾವು ಹೊರಗಡೆ ಬರಬೇಕಾಗಿತ್ತು. ಅಲ್ಲಿ ಗುಲಾಮರಿಗೆ ಮಾತ್ರ ಅವಕಾಶ, ಇನ್ಯಾರಿಗೂ ಇಲ್ಲ. ಎಸ್ ಟಿ ಸಮಾಜಕ್ಕೆ ತೋರಿಸಿದಂಥ ಗೌರವ ಕಾಂಗ್ರೆಸ್ ಪಾರ್ಟಿದು. ಅಂದರೆ ಯಾವ ರೀತಿ ಒಬ್ಬ ಎಸ್ ಟಿ ಸಮಾಜದ, ವಾಲ್ಮೀಕಿ ಸಮಾಜದ ಪ್ರಮುಖರಿಗೆ, ಅವ್ರ ನಾಯಕರಿಗೆ, ಅವ್ರ ಮಂತ್ರಿಗೆ ಯಾವ ರೀತಿ ಕೆಟ್ಟ ರೀತಿಯಿಂದ ಅವ್ರನ್ನ ಸಂಪುಟದಿಂದ ಹೊರ ಹಾಕಿದಾರಂತಂದ್ರೆ ಇಡೀ ಸಮಾಜ ನೋಡಾತೈತಿ ಇವತ್ತು. ಅವರು ಕಾಂಗ್ರೆಸ್ದವ್ರು ಏನು ಮಾಡ್ತಿದಾರಂತೆ ಅಂದ್ರೆ ಅಲ್ಲಿ ಡೆಮೋಕ್ರಸಿಗೆ ಯಾವುದೇ ರೀತಿಯ ಧ್ವನಿಗೆ ಅವಕಾಶನೇ ಇಲ್ಲ ಅಲ್ಲಿ. ಒಂದು ರೀತಿ ಹಿಂದೆ ಎಮರ್ಜೆನ್ಸಿ ಟೈಮ್ದಾಗ ಹೆಂಗೆ ಇಂದಿರಾ ಗಾಂಧಿ ವ್ಯವಹಾರ ಇತ್ತು, ಯಾರು ಏನು ಧ್ವನಿ ಎತ್ತಬಾರ್ದು ಅಂತೇಳಿ, ಅದನ್ನ ಈಗ ರಾಹುಲ್ ಗಾಂಧಿ ಕೂಡ ಅದನ್ನ ಮಾಡ್ತಿದ್ದಾರೆ. ಇದು ಸಿದ್ದರಾಮಯ್ಯ ಅವರಿಗೆ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥ ರಾಜಣ್ಣ ಅವ್ರಿಗೆ ಏನು ಕೊಟ್ಟಂಗಾಯ್ತು ಹಂಗಾರೆ?
ಹಾಗಾಗಿ ಸಿದ್ದರಾಮಯ್ಯ ಅವರು ಈ ತರ ಮಾಡಬಾರ್ದಾಗಿತ್ತು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಕ್ಷನ್ KN ರಾಜಣ್ಣ ಅವ್ರ ಮೇಲೆ ಆಗಿದ್ರಿಂದ ಹೊಡೆತ ಯಾರಿಗೆ ಬಿತ್ತು? KN ರಾಜಣ್ಣ ಅವರಿಗಾಯ್ತು, ವಾಲ್ಮೀಕಿ ಸಮುದಾಯಕ್ಕಾಯ್ತು, ಇಡೀ ಸಮುದಾಯಕ್ಕಾಯ್ತು. ಆದ್ರೆ ಅದೇ DK ಶಿವಕುಮಾರ್ ಅವರು ಹಿಂಗ್ ಮಾತಾಡಿದ್ರೆ ಆಗ್ತಿತ್ತ? ಅದೇ ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಹಿಂಗ್ ಆಗ್ತಿತ್ತ? KN ರಾಜಣ್ಣ ಅವರಿಗೆ ಒಂದು ತುಂಬಲಾರದ ನಷ್ಟ ಆಗಿದೆ. ಹಾಗಾಗಿ ಇದರ ಬೆಲೆಯನ್ನ ಇವತ್ತಲ್ಲ ನಾಳೆ ಕಾಂಗ್ರೆಸ್ ಪಾರ್ಟಿ ತೆರತ್ತೆ ಅನ್ನೋದನ್ನ ಹೇಳೋದಕ್ಕೆ ಬಯಸುತ್ತೆ. ಸಿದ್ದರಾಮಯ್ಯನ ಪರವಾಗಿರ್ತಕ್ಕಂಥವ್ರ ಮೇಲೆ ಆಕ್ಷನ್ ಆಗ್ತಾ ಇದೆ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಏಟ್ ಬಿದ್ದಿದೆ. ಆದ್ರೆ ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋ ಧೈರ್ಯ ರಾಹುಲ್ ಗಾಂಧಿಗಿಲ್ಲ. ಖಂಡಿತ ಷಡ್ಯಂತ್ರ ಇದೆ. ರಾಜೀನಾಮೆ ಗೌರವದಿಂದ ಕೇಳಿ ರಾಜಣ್ಣ ಅವ್ರನ್ನ ರಾಜೀನಾಮೆ ಪಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಈ ರಾಜ್ಯದ ಒಬ್ಬ ಹಿಂದುಳಿದ ಒಂದು ನಾಯಕ ಮತ್ತು ಒಬ್ಬ ದಲಿತ ಒಂದು ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಒಬ್ಬ ನಾಯಕನನ್ನ ಮಂತ್ರಿಮಂಡಲದಿಂದನೇ ಕಿತ್ತು ಬಿಸಾಕಿರುವಂತದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಒಬ್ಬ ಒಳ್ಳೆ ಒಂದು ಹಿರಿಯ ದಲಿತ ನಾಯಕನನ್ನ ಅಗೌರವದಿಂದ ನಡ್ಕೊಂಡಿರುವಂತ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯದ ಆ ಸಮುದಾಯದ ಜನರಿಗೆ ಸಮಾಧಾನ ಹೇಳಬೇಕಾಗುತ್ತೆ ಅಷ್ಟೇ ಅಲ್ಲ. ಇವಾಗ ಸತ್ಯ ಹೇಳಿದ್ರೆ ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಇವತ್ತು ರಾಜಣ್ಣ ಅವರು ಅಂತಂದ್ರೆ ನೇರ ನಡೆನುಡಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಒಂದು ವ್ಯಕ್ತಿ. ಹಾಗಾಗಿ ಇವತ್ತು ಅವರೇನು ರಾಹುಲ್ ಗಾಂಧಿ ಅವರ ಹೇಳಿಕೆಗಳಿಗೆ, ಇವತ್ತು ಅವರ ಒಂದು ಸುಳ್ಳು ಪ್ರಚಾರಕ್ಕೆ, ಇವತ್ತು NDA ಸರ್ಕಾರದ ಬಗ್ಗೆ ಆಗಿರ್ಬೋದು, ಚುನಾವಣಾ ಅಕ್ರಮದ ಬಗ್ಗೆ ಅವ್ರು ಮಾತಾಡಿರುವಂತ ವಿಷಯಗಳು ಸುಳ್ಳು ಅಂತೇಳಿ ಧೈರ್ಯವಾಗಿ ಒಂದು ಮಂತ್ರಿ ಸ್ಥಾನಕ್ಕೂ ಕೂಡ ಲೆಕ್ಕಿಸದೇನೆ ಹೇಳಿರುವಂತ ರಾಜಣ್ಣಗೆ ಇವತ್ತು ಕೊಟ್ಟಿರುವಂತ ಒಳ್ಳೆ ಗಿಫ್ಟ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅವರು ಇಡೀ ರಾಜ್ಯದ ಹಿಂದುಳಿದ ದಲಿತರ ಒಂದು ಪ್ರಭಾವಿ ನಾಯಕನ ವಿಷಯದಲ್ಲಿ ಅವ್ರು ನಡ್ಕೊಂಡಿರುವಂತ ರೀತಿ ಬಗ್ಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಗಮನಿಸ್ತಾ ಇದೆ.